ಕುಷ್ಟಗಿ ತಹಶೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ಶ್ರೀ ನಾರಾಯಣ ಗುರು ಮತ್ತು ಡಿ ದೇವರಾಜ್ ಅರಸು ಜನ್ಮ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಂತರ ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ನಾರಾಯಣ ಗುರು ಹಾಗೂ ಡಿ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸುವ ಮೂಲಕ ನಮನವನ್ನು ಸಲ್ಲಿಸಿದರು. ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿ, ಈ ಸಮಾಜದ ಒಳಿತಿಗಾಗಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಮಹಾನವರು ತಮ್ಮ ಒಂದು ತತ್ವ ಸಿದ್ಧಾಂತದ ಮೂಲಕ ಈ ಸಮಾಜಕ್ಕೆ ಒಳ್ಳೆಯ ಒಳಿತನ್ನ ನೀಡಿದ್ದಾರೆ. ಈ ಸಮಾಜದ ಉದ್ಧಾರಕ್ಕಾಗಿ ಮಹಾತ್ಮರು ಹಾಕಿಕೊಟ್ಟ ಮಾರ್ಗದರ್ಶನಗಳಲ್ಲಿ ನಾವು ಮತ್ತು ಮುಂದಿನ ಯುವ ಪೀಳಿಗೆಗಳು ನಮ್ಮ ಹಿರಿಯ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಮಹಾತ್ಮರ ತತ್ವಗಳನ್ನು ಅಳವಡಿಸಿಕೊಂಡು ಹೋಗಬೇಕಂತ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ, ಚಂದ್ರಕಾಂತ್ ವಡಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಾವಡಪ್ಪ ಚೌಡ್ಕಿ, N64 ನ್ಯೂಸ್ ಬ್ಯೂರೋ, ಕುಷ್ಟಗಿ. ಈಗಾಗಲೇ ಶ್ರೀನಿವಾಸ ತನ್ನ ವಾಸ್ತವಿಕದಲ್ಲಿ ಮಾಡಿಕೊಂಡು ದೊರಕಿರ್ತಕ್ಕಂಥ ಬಡವರ ಸ್ಥಿತಿಗೆ ತಾಂತ್ರಿಕವಾಗಿರ್ತಕ್ಕಂಥ ಮಾಹಿತಿಯನ್ನೇ ದೇವರಾಜ್ ಅರಸು ಅದ್ರ ಜೊತೆಗೆ ಇವತ್ತು ಮಹರ್ಷಿ ನಾರಾಯಣ ಗುರು ಅವರ ನೇತೃತ್ವ ಮಾಡ್ತಕ್ಕಂಥದ್ದು ಎಲ್ಲರೂ ಇಬ್ಬರು ಮಾನ್ಯರು ಏನು ಹಿಂದುಳಿದಿರ್ತಕ್ಕಂಥ ಮತ್ತು ಅತ್ಯಂತ ಇರ್ತಕ್ಕಂಥ ಅನೇಕ ಜನರಿಗೆ ಒಂದನ್ನ ಕೊಡ್ತಕ್ಕಂಥ ಮತ್ತು ಅವ್ರ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನೆರವೇರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ. ಜೊತೆಗೆ ಇದು ಬಹಳ ಅದ್ಭುತವಾಗಿ ಆಗ್ಬೇಕಂತ ಆದ್ರೆ ಎಲ್ಲ ಜೈತು ಬಹಳ ಸರಳ ರೀತಿಯಲ್ಲಿ ಅಷ್ಟೇ ಇದು ಎಲ್ಲರೂ ಕೂಡಿಟ್ಟಿದ್ದ ಕೆಲಸ ಆಗ್ತಕ್ಕಂಥ ನಿಜ ಬಹಳ ಸಂತೋಷ ಆಗಿದೆ. ನಾವು ಯಾವತ್ತೂ ಕೂಡ ನಮ್ಮ ಮಾನ್ಯರ ನೆನಪಿಸಿಕೊಳ್ಬೇಕು ಅನ್ನೋ ರೀತಿಯ ಮಾಡ್ತಕ್ಕಂಥದ್ದು. ಅವರು ನಮ್ಮ ಸಮುದಾಯಕ್ಕೆ ಜನ ಸಮುದಾಯ ಅಥವಾ ದಲಿತರು, ದುರ್ಬಲರು, ಯಾರು ಅಶಕ್ತರು ಅಂತ ಹೇಳ್ತೇವೆ, ಯಾರಿಗೆ ಶಕ್ತಿ ಇಲ್ಲ ಅಂತ ನಾವು ಹೇಳ್ತೇವೆ, ಅವರಿಗೆಲ್ಲರೂ ಕೂಡ ಕೈಗೆ ಕೆಲಸವನ್ನ ಮಾಡ್ತಕ್ಕಂಥ ಮಾತು ಜನರ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಜೊತೆಗೆ ಸದ್ಭಾವನಾ ದಿನಾಚರಣೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಮಾಡಿ ಅಂದರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳನ್ನ ಯಾವುದೇ ವಿಚಾರಗಳು ಅಥವಾ ಯಾವುದೇ ರೀತಿಯ ಇನ್ನೊಬ್ಬರನ್ನು ನೋವು ಆಗಲಾರ ನಾನು ನಿಲ್ಕೊಂಡು ಹೋಗ್ತೇನೆ ಅಂತೇಳಿ ಆ ಒಂದು ಪ್ರತಿಕ್ರಿಯೆಯನ್ನು ನಾವು ಕೂಡ ಮಾಡ್ತೇವೆ. ಅದರ ರೀತಿ ನಡೆದ್ರೆ ಬಹುಶಃ ಈ ಒಂದು ಜಗತ್ತು ಅಥವಾ ಈ ನಮ್ಮ ನಾಡು ಬಹಳ ಸುಂದರವಾಗಿ ಸಾಧ್ಯ ಆಗ್ತದೆ. ಅದನ್ನೇ ಅವರಿಬ್ಬರು ಮಾನ್ಯರ್ತಕ್ಕಂಥ ಕನಸು ಅಂತೇಳಿ ಈ ಸಂದರ್ಭ ನೆನಪು ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಈ ಇಬ್ಬರು ಮಾನ್ಯರ ಜಯಂತಿ ಶುಭಕಾಮನೆ.